ಮೈಸೂರಿನ ಐತಿಹಾಸಿಕ ನಾಡ ದಸರಾ ಎಂದಿನಂತೆ ಈ ವರ್ಷವೂ ಪ್ರಾರಂಭವಾಗಲು ಕೆಲವೇ ದಿನಗಳು ಬಾಕಿ ಇದೆ. ಕಾಡಿನಿಂದ ನಮ್ಮ ಮೈಸೂರಿಗೆ ಗಜಪಡೆಗಳು ಆಗಮಿಸಿದ್ದು, ಗೋಧೂಳಿ ಸಮಯದಲ್ಲಿ ಅರಮನೆಗೆ ಅದ್ದೂರಿ ಸ್ವಾಗತ ಕೋರಿ ಗಜಪಡೆಗಳನ್ನು ಬರಮಾಡಿಕೊಂಡ ನಂತರ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸುವ ಎಲ್ಲ ಆನೆಗಳ ಆರೋಗ್ಯ ಮತ್ತು ತೂಕದ ಪರೀಕ್ಷೆ ಮಾಡಿಸುವ ಜವಾಬ್ದಾರಿ ನಮ್ಮ ಅರಣ್ಯ ಇಲಾಖೆಯಿಂದ ನಡೆಸಿ, ಎಲ್ಲವೂ ಸರಿಯಾದ ನಂತರ ವಿಶ್ವವಿಖ್ಯಾತ ದಸರಾ ಮೆರವಣಿಗೆಯಲ್ಲಿ ಯಾವುದೇ ತೊಂದರೆ ಆಗಬಾರದೆಂಬ ಮುನ್ಸೂಚನೆಯಲ್ಲಿ ನಿತ್ಯವೂ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ರಾಜಬೀದಿಯಲ್ಲಿ ಗಜಪಡೆಗಳು ತರಬೇತಿ ನಡೆಸುತ್ತಾರೆ. ರಾಜಬೀದಿಯಲ್ಲಿ ಗಜಪಡೆಗಳು ರಾಜಗಾಂಭೀರ್ಯವಾಗಿ ನಡೆದು ಹೋಗುತ್ತಿದ್ದರೆ ಆಹಾ, ಕಣ್ಣಿಗೆ ಎಂಥ ಹಬ್ಬ! ಈ ವೆಯ್ಟ್ ಚೆಕ್ ಅಂದರೆ ಕೇವಲ ಅಂಕೆ ಅಲ್ಲ, ಇದು ಆರೋಗ್ಯದ ಸೂಚನೆ. ಮಾಹುತರು ಇಡೀ ವರ್ಷ ಆನೆಗಳನ್ನು ಕಾಳಜಿಯಿಂದ ನೋಡಿಕೊಂಡು ಆಹಾರ, ಸ್ನಾನ, ತರಬೇತಿ ಎಲ್ಲವೂ ಸರಿಯಾದ ರೀತಿಯಲ್ಲಿ ಮಾಡಿ ದಸರಾ ದಿನ ಕ್ರೌಡ್ ಮುಂದೆ ಫುಲ್ ಫಿಟ್ ಆಗಿರೋಕೆ ಈಗಿನಿಂದಲೇ ಪ್ರಾಕ್ಟೀಸ್ ಶುರು. ಬನ್ನಿ ನಮ್ಮ ಗಜಪಡೆಗಳ ತೂಕ ನೋಡ್ಕೊಂಡು ಬರುವ. ಅಭಿಮನ್ಯು 5360 kg, ಭೀಮ 5465 kg, ಪ್ರಶಾಂತ 5110 kg, ಧನಂಜಯ 5310 kg, ಮಹೇಂದ್ರ 5120 kg, ಏಕಲವ್ಯ 5305 kg, ಕಂಜನ್ 4880 kg, ಲಕ್ಷ್ಮಿ 3730 kg, ಕಾವೇರಿ 3010 kg. ಈ ಬಾರಿ ತೂಕದಲ್ಲಿ ಕ್ಯಾಪ್ಟನ್ ಅಭಿಮನ್ಯುನ ಮೀರಿಸಿದ ಜನಮೆಚ್ಚಿದ ಭೀಮ. ಆನೆ ಮತ್ತು ಮಾವುತರ ಸಂಬಂಧ ತುಂಬಾ ವಿಶೇಷ. ಇವರ ನಡುವಿನ ನಂಬಿಕೆ, ಪ್ರೀತಿ ಅದನ್ನು ಮಾತಿನಲ್ಲಿ ಹೇಳೋದು ಕಷ್ಟ. ಜನಸಾಗರದ ನಡುವೆ ನಡೆಯುವಾಗ ಆನೆಗೆ ಕಾನ್ಫಿಡೆನ್ಸ್ ಕೊಡುವವರೇ ಇವರು. ನಿಮಗೆ ಯಾವ ಆನೆ ಇಷ್ಟವಾಯಿತು ಕಮೆಂಟ್ ಮಾಡಿ ಹೇಳಿ. ದಸರಾ ನಮ್ಮ ಪರಂಪರೆ, ನಮ್ಮ ಹೆಮ್ಮೆ.